ಸೋಯಾ ಚಂಕ್ಸ್ ಫುಲ್ ಇವಾಗೆಲ್ಲ ಕ್ಲೀನಾಗಿ ಬಾಯ್ಲ್ ಆಗಿದೆ. ಒಂದು 10 ನಿಮಿಷ ಆಯಿತು. ಇವಾಗ ಅದನ್ನ ಆಫ್ ಮಾಡಿಬಿಟ್ಟು ಅದು ಆಗಿ ಈ ಥರ ಟೇಸ್ಟು ನಾನು ಡಯೆಟಲ್ಲಿ ಮಾಡ್ತಾ ಇದ್ದಾಗ ಮಾಡಿಕೊಂಡ್ರೂ ಬರ್ತಿದ್ದಿಲ್ಲ. ಅಷ್ಟು ಟೇಸ್ಟಿಯಾಗಿದೆ. ಕರ್ಡ್ ಹಾಕಿರೋದ್ರಿಂದ ಬೆಲ್ಲ ಕಾಂಬಿನೇಷನ್ ಆಗಿದೆ. ಸಕ್ಕತ್ತಾಗಿ ಬಂದಿದೆ ಟೇಸ್ಟಿ ಕೂಡ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಹೇಳಿದ್ರೆ ಇವತ್ತು ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಯಾಕೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಇಷ್ಟು ಬೇಗ ಕೆಲಸ ಮುಗಿಸ್ಕೊಂಡಿನಿ ಅಂತ ಹೇಳಿದರೆ, ಇವತ್ತು ನಿಮ್ಗೊಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ರೆಸಿಪಿ ಅಂತ ಹೇಳಿದರೆ, ಸೋಯಾ ಚಂಕ್ಸ್ ವೆಜಿಟೇಬಲ್ ಸಲಾಡ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಈಗ ಸೋಯಾ ಚಂಕ್ಸ್ ಸಲಾಡ್ನ ವೆಜಿಟೇಬಲ್ ಸಲಾಡ್ನ ಹೇಗೆ ಮಾಡ್ತಾರೆ ಅಂತ. ಈ ಸೋಯಾ ಚಂಕ್ಸ್ ಸಲಾಡ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನೆಲ್ಲ ವೆಜಿಟೇಬಲ್ಸ್ ಬೇಕು, ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ನಿಮ್ಮ ಜೋಡಿನೇ ಮಾಡ್ಕೊತಾನೆ ಹೇಳ್ಕೊತ ಹೋಗ್ತೀನಿ, ನೀವೇ ನೋಡಿ. ಫಸ್ಟ್ ಒಂದು ಬೌಲಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್, ಒಂದು ಈರುಳ್ಳಿ, ಒಂದು ಸೌತೆಕಾಯಿ, ಒಂದು ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ, ಒಂದು ಬೌಲಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀವಲ್ಲ ಅದನ್ನ ಕ್ಲೀನಾಗಿ ಕುದಿಯೋ ನೀರಿನಲ್ಲಿ ಒಂದು 10 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಇವಾಗ ಕುದಿಯೋಕೆ ನೀರು ಇಟ್ಟಿದ್ದೀನಿ, ಬಾಯ್ಲ್ ಮಾಡೋಣ. ನೀರು ಬಿಸಿ ಆದಮೇಲೆ, ಸ್ವಲ್ಪ ಬಿಸಿ ಆದಮೇಲೆ ಬಾಯ್ಲ್ ಮಾಡಿಕೊಂಡು ಆಮೇಲೆ ರೆಸಿಪಿ ಹೇಗೆ ಮಾಡೋದು ಅಂತ ಎಲ್ಲ ಹೇಳಿ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ತಿರ್ಬೋದು, ಇವಾಗ ನೀರು ಫುಲ್ಲು ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟೈತಿ. ಇವಾಗ ನಾವು ಏನು ಸೋಯಾ ಚಂಕ್ಸ್ ತೊಗೊಂಡಿದ್ದೀವಲ್ಲ ಅವನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ ಒಂದು 5-10 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಇವಾಗ ಸೋಯಾ ಚಂಕ್ಸ್ ಅಂತೂ ಬಾಯ್ಲ್ ಆಗಿದೆ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಏನೇನು ವೆಜಿಟೇಬಲ್ಸ್ ಬೇಕಲ್ಲ, ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕ್ಯಾರೆಟ್, ಸೌತೆಕಾಯಿ, ಆನಿಯನ್, ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದು ಸಲಾಡ್ ಆಗಿರೋದ್ರಿಂದ ನಮಗೆ ದೊಡ್ಡ ಪೀಸ್ ಇದ್ರೆ ಒಂಥರ ಅದು ಅಗಿಯೋದಕ್ಕೆ ಒಂಥರ ಫೀಲ್ ಆಗ್ಬೋದು. ಅದಕ್ಕಾಗಿ ನಮ್ಗೆ ಇನ್ನೂ ರುಚಿಯಾಗಬೇಕು, ನಮಗೆ ಸಣ್ಣದಾಗೆ ಪೀಸ್ ಬೇಕು ಅಂತ ಹೇಳಿದರೆ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದು ಬಾಯ್ಲ್ ಆದಮೇಲೆ ಅದು ನೀಟಾಗಿ 2-3 ಸಲ ವಾಶ್ ಮಾಡಿಕೊಂಡು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ರೆಡಿ ಮಾಡೋಣ. ಸೋಯಾ ಚಂಕ್ಸ್ ವೆಜಿಟೇಬಲ್ ಸಲಾಡ್ನ. ಇದು ಏನಪ್ಪ ಅಂತಂದರೆ, ಈಗ ವೆಯ್ಟ್ ಲಾಸ್ ಮಾಡೋರಿಗೆ ಇದರಲ್ಲಿ ಸೋಯಾ ಚಂಕ್ಸಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಇದು ನಮಗೆ ಹಸಿವನ್ನು ತಡೆಗಟ್ತೈತಿ. ಆಮೇಲೆ ಇದು ಒಂಥರ ಬ್ರೇಕ್ಫಾಸ್ಟಿಗೆ, ಲಂಚ್ಗೆ ನೀವು ಗ್ರೇವಿ ಆದರೂ ಮಾಡ್ಕೋಬೋದು. ಇದರಲ್ಲಿ ನನಗೆ ಜಸ್ಟ್ ಇವಾಗ ಬ್ರೇಕ್ಫಾಸ್ಟಿಗೆ ಸಲಾಡ್ ಬೇಕಿತ್ತಲ್ಲ, ಅದಕ್ಕಾಗಿ ಸಲಾಡ್ ಮಾಡ್ಕೋತಿದ್ದೀನಿ. ನಿಮಗೂ ಹಾಗೆ ತೋರ್ಸೋಣ ಹೇಗೆ ಮಾಡ್ಕೋಬೇಕು, ನಿಮಗೂ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಅಂತ ಹೇಳಿಬಿಟ್ಟು ಈಗ ಸೋಯಾ ಚಂಕ್ಸ್ ವೆಜಿಟೇಬಲ್ ಸಲಾಡ್ನ ರೆಡಿ ಮಾಡೋದನ್ನ ಹೇಳ್ತಿದ್ದೀನಿ. ನೋಡೋಣ ಬನ್ನಿ. ಇವಾಗ 3 or 4 ಟೈಮ್ಸ್ನ ಈಗ ಹೆಂಗೋ ಆರಿದೆ ಸೋಯಾ ಚಂಕ್ಸ್, ನೋಡ್ತಿರ್ಬೋದು ಇಲ್ಲಿ ಆರಿದೆ. ಇದನ್ನ ಈಗ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಯಾಕಂದರೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಲ್ಲ, ಇದರಲ್ಲಿರೋ ಎಲ್ಲ ಒಂದು ಸ್ವಲ್ಪ ಅದು ಡಸ್ಟ್ ಆಗಿರ್ಬೋದು, ಏನಾರಾಗಿರ್ಬೋದು, ಹೊಕ್ಕೈತಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಒಂದು 2-3 ಸತ ವಾಶ್ ಮಾಡ್ಕೊಳ್ಳೋಣ ಅದನ್ನ. ಈ ಥರ ಗ್ರೇವಿ ಕೂಡ ಸೂಪರಾಗಿ ಆಗುತ್ತೆ. ಇದರಲ್ಲಿ ಗ್ರೇವಿ ಕೂಡ ಒಂದು ಚಿಕನ್, ಮಟನ್ ಆ ಥರ ಟೇಸ್ಟ್ ಎಲ್ಲ ಕೊಡ್ತೈತಿ ಇದು ಸೋಯಾ ಚಂಕ್ಸ್. ನೀವು ಬೇಕಿದ್ರೆ ಮಾಡ್ಕೋ. ಈಗ ಯಾರಾದರೂ ನಾನ್ ವೆಜ್ ತಿನ್ನಿಲ್ದರು, ಬರೀ ವೆಜಿಟೇಬಲ್ಸ್ ತಿನ್ನೋರಿಗೆ ಇದು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಒಂಥರ ಚಿಕನ್, ಮಟನ್ ಗ್ರೇವಿ ಕೂಡ ಟೇಸ್ಟಿಯಾಗಿ ಇರುತ್ತೆ. ಇದು ಚಿಕನ್, ಮಟನ್ ಯಾರು ತಿನ್ನೋದಿಲ್ಲ ಅವರಿಗೆಲ್ಲ ಇದು ಬೆಸ್ಟ್ ಅಂತ ಹೇಳ್ಬೋದು ಸೋಯಾ ಚಂಕ್ಸ್. ಯಾಕೆಂದರೆ ಇದು ಸೇಮ್ ಚಿಕನ್ ಹೇಗಿರುತ್ತೆ ಟೇಸ್ಟಿಯಾಗಿರ್ತೈತಲ್ಲ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತೈತಿ. ಈಗ ಇದನ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ, ಹಂಗಂದ್ರೆ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ ಅಲ್ಲ ಅದಕ್ಕೆ.
ಇವಾಗ ಈ ಸೋಯಾ ಚಂಕ್ಸ್ನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋಣ. ತುಪ್ಪ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಣ. ನಿಮಗೆ ಟೇಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆದರೂ ಹಾಕೋಬೋದು, ಏನಾದರೂ ಹಾಕೋಬೋದು. ಒಂದು ಸ್ವಲ್ಪ ತುಪ್ಪದಲ್ಲಿ ಬಿಸಿ ಆದಮೇಲೆ ಇದನ್ನ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ತುಪ್ಪದಲ್ಲಿ. ಅಂದರೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅಂತ ಹೇಳಿ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಖಾರನಾದರೂ ಹಾಕೋಬಹುದು. ಇವಾಗ ಆಯಿತು, ತುಪ್ಪದಲ್ಲೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂತ ನೋಡೋದಾದರೆ ಈಗ ವೆಜಿಟೇಬಲ್ಸ್ನ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದಾಗೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಒಂದು ಬೌಲ್ಗೆ ತುಪ್ಪದಲ್ಲಿ ಹುರ್ಕೊಂಡಿರೋ ಎಲ್ಲ ಸೋಯಾ ಚಂಕ್ಸ್ನ ಹಾಕೊಂಡಿದ್ದೀನಿ. ಹಾಕೊಂಡು ಈಗ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಒಂದೊಂದಾಗೆ ಹಾಕೊಳ್ಳೋಣ. ಹಾಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆ್ಯಡ್ ಮಾಡಿಕೊಂಡು. ಜಸ್ಟ್ ಬ್ರೇಕ್ಫಾಸ್ಟ್ಗೆ ಸಲಾಡ್ ಇದು ಗ್ರೇವಿ ಕೂಡ ಮಾಡ್ಬೋದು. ಇದರಲ್ಲಿ ನೀವು ಗ್ರೇವಿ ಕೂಡ ಮಾಡ್ಕೊಂಡು ತಿನ್ಬೋದು. ಇದಕ್ಕೀಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಣ. ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೊಸರು ಆ್ಯಡ್ ಮಾಡ್ಕೊಳ್ಳೋದ್ರೆ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ ಅಲ್ಲಿ ಸಖತ್ತಾಗಿ ಆಡಕತ್ತಾರ. ನಾನು ನೋಡಿದ್ರೆ ಇಲ್ಲಿ ಇದು ಮಾಡಿ ನಿಮ್ಗೆ ತೋರ್ಸಕತ್ತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ಜಸ್ಟ್ ನನಗೆ ವೇಟ್ ಲಾಸ್ ಆಗಲೇಬೇಕು ಅಂತ ಹೇಳೋರಿಗೆ ಇದು ಸಲಾಡ್ ನಾನು ಮಾಡಿ ತೋರಿಸ್ತಿರೋದು, ವೆಜಿಟೇಬಲ್ ಸಲಾಡ್ನ. ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ನಮಗೆ ಹಸಿವು ತಡೆಗಟ್ತತಿ. ಈ ಥರ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡೋಣ. ವೆಜಿಟೇಬಲ್ ಸಲಾಡ್ ರೆಡಿ ಆಗಿದೆ, ನೀವೇ ನೋಡ್ತಿರ್ಬೋದು. ಈಗ ಟೇಸ್ಟ್ ನೋಡೋಣ ಬನ್ನಿ ಹೆಂಗಾಗಿದೆ ಅಂತ. ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್, ಈ ತರ ಮಾಡ್ಕೊಂಡ್ರೆ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ ಟೇಸ್ಟು. ನಾನು ಮತ್ತೆ ನನ್ನ ವೇಟ್ ಲಾಸ್ ಜರ್ನಿಯಲ್ಲಿ ಈ ಥರನೇ ಸಲಾಡ್ ಮಾಡ್ಕೊಂಡು ತಿಂತಿದ್ದೆ ಒನ್ ಟೈಮು. ಯಾಕಂದರೆ ಸೋಯಾ ಚಂಕ್ಸಲ್ಲಿ ಪ್ರೋಟೀನ್ ಇರೋದ್ರಿಂದ ನಮಗೆ ವೇಟ್ ಲಾಸ್ಗೆ ಈಸಿ ಆಗಿಬಿಡುತ್ತೆ. ಹೈ ಪ್ರೋಟೀನ್ ನಾವು ಪ್ರೋಟೀನ್ ಫುಡ್ನ ಕನ್ಸ್ಯೂಮ್ ಎಷ್ಟು ನಾವು ತಗೊತೀವಲ್ಲ ಅಷ್ಟು ಬೇಗ ನಮಗೆ ವೇಟ್ ಲಾಸ್ ಆಗ್ಬೋದು. ಸಖತ್ ಬಂದಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ವೇಟ್ ಲಾಸ್ ಮಾಡೋರ್ಲೇ ತಿನ್ನಬೇಕು ಅಂತ ಏನಿಲ್ಲ, ಜಸ್ಟ್ ನಿಮ್ಗೆ ತಿನ್ನಬೇಕು ಅಂತ ಅನ್ಸಿ ನೀವು ಈ ಥರ ವೆಜಿಟೇಬಲ್ ಸಲಾಡ್ ಮಾಡ್ಕೊತೀನಿ.
ಬಟ್ ಮೊಸರು ಅಂತೂ ಇದೆ ಅಲ್ಲ, ಮೊಸರು ಹಾಕಿರೋದ್ರಿಂದ ಟೇಸ್ಟ್ ಅಂತ ತುಂಬಾ ಸಖತ್ತಾಗಿ ಬಂದಿದೆ. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಈ ತರ ಟೇಸ್ಟ್ ಅಂತೂ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಪ್ರಾಂಪ್ಟ್ ಆಗಿ, ಈ ತರ ಟೇಸ್ಟ್ ನಾನು ಡಯಟ್ ಅಲ್ಲಿ ಮಾಡ್ತಾ ಇದ್ದಾಗ ಮಾಡ್ಕೊಂಡ್ರು ಬರ್ತಿದ್ದಿಲ್ಲ, ಅಷ್ಟು ಟೇಸ್ಟಿ ಆಗಿದೆ. ಕರ್ಡ್ ಹಾಕಿರೋದ್ರಿಂದ ಬೆಲ್ಲ ಕಾಂಬಿನೇಷನ್ ಆಗಿದೆ, ಸಕ್ಕತ್ತಾಗಿ ಬಂದಿದೆ ಟೇಸ್ಟಿ ಕೂಡ. ನೀವು ಇದೇ ತರ ಟ್ರೈ ಮಾಡಿ ಅಂತ ಹೇಳ್ತೀನಿ. ಜಸ್ಟ್ ಸೋಯಾ ಚಂಕ್ಸ್ನ ಯಾರು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಈ ತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಫ್ರೈ ಮಾಡ್ಕೊಂಡು ಈ ತರ ನಾವು ತಿಂದಂದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಮಗೆ ತಿನ್ನೋಕೆ ನಾವು ಈ ತರ ಒಂದು ತಿಂತಿದೀವಿ ಅಂತ ಕೂಡ ಅನ್ಸೋದಿಲ್ಲ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಈ ತರ ಹೊಸ ಹೊಸ ರೆಸಿಪಿನ ನಾನು ನಿಮಗೆ ತೋರಿಸ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ.